wanna stay with you, cause everyone is so loud. I just want a little bit of peace and quiet. Keep it quiet. Give me a sense of direction. Give me some time for introspection. ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ವಲಾಗಿ ನಿಮ್ಮೆಲ್ಲರಿಗೂ ಸ್ವಾಗತ. ನೆನ್ನೆ ಮೈಸೂರು ಝೂದು ಮುಂದುವರೆದ ಭಾಗವನ್ನು ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪೂರ್ತಿ ವಿಡಿಯೋನ ನೋಡಿ. ಒಂದೇ ದಿನ ಎಲ್ಲ ವಿಡಿಯೋನ ಹಾಕೋದಕ್ಕಾಗಲ್ಲ. ಇಲ್ಲಿ ನೋಡ್ತಾ ಇರೋದು ನೀವು ಕಾಡೆಮ್ಮೆಗಳ ಗುಂಪೆ ಇದೆ, ನೋಡ್ಬೋದು ನೀವು. ಎಷ್ಟೇ ಬಿಸಿಲಿದ್ರೂ ಹೆಂಗೆ ನಿಂತಿವೆ ಬಿಸಿಲಲ್ಲಿ ಅವು ಅಂತ. ಸ್ವಲ್ಪ ನೆರಳಿದ್ರಿಂದ ಬಿಸಿಲಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ. ಇಲ್ಲಿ ನೋಡಿ, ಇವು ಕಾಡು ಮನುಷ್ಯ ಚಿಂಪಾಂಜಿ ಎರಡಿವೆ. ಒಂದ್ರ ತೊಡೆ ಮೇಲೆ ಒಂದು ಮಲಗಿದೆ, ತಲೆ ಬಗ್ಸ್ಕೊಂಡು ಎರಡು ಮಲಗಿದೆ. ನೆಕ್ಸ್ಟ್ ಮುಂದೆ ಹೋಯ್ತಾ ಇಲ್ಲಿ ಬೆಕ್ಕುಗಳು, ಕಾಡು ಬೆಕ್ಕು ಮತ್ತು ಕಾಡಂದಿಗಳು. ಲೆಫ್ಟ್ ಸೈಡ್ ಎಲ್ಲ ಹೋಯ್ತಿದ್ರು, ನಾವು ಹೋಗಲಿಲ್ಲ ಅಲ್ಲಿಗೆ. ಕಾಡಂದಿಗಳು ಮತ್ತು ಬೆಕ್ಕುಗಳು ನೋಡೋಣ ಅಂತ ಅಂದ್ಬಿಟ್ಟು ಒಳಗಡೆ ಹೋದ್ವಿ. ಇಲ್ಲಿ ಸ್ವಲ್ಪ ಸ್ಮೆಲ್ ಇದ್ರಿಂದ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ತುಂಬಾ ಸ್ಮೆಲ್ಲಿತ್ತು ಇಲ್ಲಿ. ಬೆಕ್ಕುಗಳಲ್ಲಿ ಎಷ್ಟು ಥರ ಬೆಕ್ಕಿದೆ, ಒಂದು 4-5 ಥರ ಬೆಕ್ಕುಗಳಿವೆ. ಎಲ್ಲ ಬೆಕ್ಕು ಇದೆ. ಪುನುಗು ಬೆಕ್ಕು ನೋಡಿ, ಒಂದು ಕಾಡು ಬೆಕ್ಕು ಮರದ ಮೇಲೆ ಮಲಗಿದೆ. ಸ್ವಲ್ಪ ಒಳಗಡೆ ಕತ್ಲೆ ಕೂಡ ಇರೋದ್ರಿಂದ ಸರಿಯಾಗಿ ವೀಡಿಯೋ ಮಾಡೋದಕ್ಕಾಗಿಲ್ಲ. ಮತ್ತು ಇವು ಕಾಡಂದಿಗಳು, ಮುಳ್ಳಂದಿ ಅಂತಾರಲ್ಲ ಅದು, ಮುಳ್ಳಂದಿಗಳು ಮಲಗಿದೆ. ಜಿಂಕೆಗಳು ಜಾಸ್ತಿ ಇದೆ ಇಲ್ಲಂತೂ. ಇಲ್ಲಿ ಸ್ವಲ್ಪ ಜಿಂಕೆಗಳ ಹಿಂಡಲ್ಲಿ ನೋಡಿದ್ವು, 100 ಜಿಂಕೆಗಳಿದೆ ಇಲ್ಲಿ. ಅದಕ್ಕೆ ಅಂತಲೇ ಸ್ವಲ್ಪ ಶೆಡ್ ಹಾಕಿದ್ದಾರೆ, ಬಿಸಿಲು ತಡೆಯೋದಕ್ಕೆ ಅಂತ. ನೆಕ್ಸ್ಟ್ ಇವತ್ತು ಚಿಂಪಾಂಜಿ ವಿಡಿಯೋದಲ್ಲಿ ಹೇಳಿದ್ನಲ್ಲ, ನಾವು ಒಂದ್ರ ತೊಡೆ ಮೇಲೆ ಒಂದು ಆರಾಮಾಗಿ ಮಲಗಿದೆ ಚಿಂಪಾಂಜಿಗಳು. ಅದರ ಮುಖ ಮಾತ್ರ ಎತ್ತರ ಇಲ್ಲ, ಕತ್ತೆತ್ತಿಲ್ಲ. ಕರಡಿ ಒಂದೇ ಇದೆ, ಇನ್ನೊಂದ್ರ ಒಳಗಡೆ ಇರಬೇಕು. ಪ್ರಾಣಿಗಳನ್ನ ಒಂದೊಂದೇ ಬಿಡೋದಿಲ್ಲ. ನೋಡಿ ಕೂತ್ಕೊಂಡಿದೆ ಅದು ಆರಾಮಾಗಿ. ಕರಡಿ ಒಳಗಡೆ ಏನಾದರೂ ಇನ್ನೊಂದು ಇದೆ ಅಂತ ಅನಿಸುತ್ತೆ. ನೆಕ್ಸ್ಟ್ ಇದು ಆಗಿನ ಕಾಲದಲ್ಲಿ ರಾಜರುಗಳು ಪ್ರಾಣಿಗಳನ್ನು ಹಿಡಿಯೋದಕ್ಕೆ ಬಳಸ್ತಾ ಇದ್ದಂತಹ ಪಂಜರ. ಇದು ಸ್ವಿಚ್ ಪಂಜರ, ರಾಜರ ಕಾಲದ್ದು ಇದು. ಇದನ್ನು ಕೂಡ ನೋಡೋದಕ್ಕೆ ಇಟ್ಟಿದ್ದಾರೆ. ಇದನ್ನು ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲೆಲ್ಲ ತಿಂಡಿ, ಐಸ್ ಕ್ರೀಮು, ಚಾಟ್ಸು ಮತ್ತು ಹೋಟೆಲೆಲ್ಲ ಇದೆ ಒಳಗಡೆ. ಆದರೆ ತುಂಬಾ ಕಾಸ್ಟ್ಲಿ. ಒಂದು ಐಸ್ ಕ್ರೀಮ್ ಬೆಲೆ 60-70 ರೂಪಾಯಿ ಹೇಳಿದ್ರು. ನಾವು ಯಾರೂ ತೊಗೊಂಡಿಲ್ಲ. ನೆಕ್ಸ್ಟು ಇದು ಗೆಂಡಾಮೃಗ. ಫಸ್ಟ್ 2 ಗೆಂಡಾಮೃಗ ವೀಡಿಯೋ ಮಾಡಿದ್ದೆ, ಇದು ಒಂದೇ ಇತ್ತು. ನಾವು ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಅದಕ್ಕೆ ಊಟದ ಟೈಮ್ ಆಗಿತ್ತು. ಎಲ್ಲ ಪ್ರಾಣಿಗಳಿಗೂ ಸಿಬ್ಬಂದಿಗಳು ಊಟನ, ಹುಲ್ಲು ಅಥವಾ ಹಣ್ಣುಗಳೆಲ್ಲನ ಹಾಕ್ತಾಯಿದ್ರು. ನೆಕ್ಸ್ಟ್ ಇವು ಜಿಂಕೆ. ಈ ಒಂಥರ ಜಿಂಕೆ ಸ್ವಲ್ಪ ಉದ್ದ ಇದೆ, ದಪ್ಪ ಉದ್ದ ಇದೆ. ಜಿಂಕೆಗಳಲ್ಲೇ ಒಂದು 7-8 ಜಿಂಕೆಗಳದ 7-8 ರೀತಿ ಇರುವಂಥ ಜಿಂಕೆಗಳನ್ನು ನೋಡಿದ್ವಿ. ಪ್ರಾಣಿಗಳೆಲ್ಲ ಮುಗ್ದಾದ್ಮೇಲೆ ನೆಕ್ಸ್ಟು ನಾವು ಹಾವುಗಳು, ಹಲ್ಲಿಗಳು ಇರೋವಂಥ ಜಾಗಕ್ಕೆ ಬಂದ್ವಿ. ಇದು ನೋಡಿ ಎಷ್ಟು ದಪ್ಪ ಇದೆ ಇದು ಹಲ್ಲಿ. ಇದು ನಮ್ಮ ಕಡೆ ಇದನ್ನ ಒಂಟೆಗೊದ್ದ ಅಂತ ಅಂತಾರೆ. ಸ್ವಲ್ಪ ವೈಟ್ಗಿದೆ, ಅದು ಮುಂದೆ ಬರ್ತಾಯಿತ್ತು ನೋಡಿಕೊಂಡು. ಮತ್ತು ಇವು ಹಾವು ಮರಿಗಳು ನೀರಲ್ಲಿ ಮಲಗಿದೆ. ಬಿಸಿಲಿದ್ರಿಂದ ಸರಿಯಾಗಿ ಕಾಣಲಿಲ್ಲ ನಿಮಗೆ, ನೀರಲ್ಲಿ ಮಲಗಿದೆ ಅದು. ಸ್ವಲ್ಪ ಗ್ಲಾಸ್ ಇದ್ರಿಂದನೂ ವೀಡಿಯೋ ಅಷ್ಟು ಕ್ಲಿಯರಾಗಿ ಬರಲಿಲ್ಲ. ನೆಕ್ಸ್ಟ್ ಇಲ್ಲಿ ಈ ಕಡೆ ವೀಡಿಯೋ ಎಲ್ಲ ಪೂರ್ತಿ ಹಾವುಗಳೇ ನೋಡಿ. ಅಲ್ಲಿ ಹೆಬ್ಬಾವು ಹೆಂಗೆ ಮಲಗಿದೆ ಮರದ ಮೇಲೆ ಅಂತ. ಒಂದು ಹಾವು ಕೂಡ ಕೆಳಗಡೆ ಇದೆಯಲ್ಲ, ಎಲ್ಲ ಮರದ ಮೇಲೆ ಮಲಗಿತ್ತು. ಹಾವುಗಳಲ್ಲೇ ನಾನಾ ರೀತಿ ಹಾವುಗಳಿವೆ. ಇಲ್ಲೂ ಕೂಡ ಮರದ ಮೇಲೆ ಮಲಗಿದೆ. ಅವು ಮಲ್ಕೊಳ್ಳೋಕ್ಕೆ ಅಂತಲೇ ಮರ ಇಟ್ಟಿದ್ದಾರೆ ಅನಿಸುತ್ತೆ. ಮತ್ತು ಇವು ಕೇರೆ ಹಾವುಗಳು, ಎಷ್ಟೊಂದಿತ್ತು ಅಂತ. ಕೇರೆ ಹಾವು ಇಲ್ಲ ಅಂದರೆ ಒಂದು 10-12 ಹಾವಿದೆ, ಚಿಕ್ಕ ಮರಿ ದೊಡ್ಡದು ಎಲ್ಲ ಸೇರಿ. ಎಲ್ಲ ಮರಗಳ ಮೇಲೆ ಮಲಗಿದೆ ಆರಾಮಾಗಿ ಕೇರೆ ಹಾವುಗಳು. ಎಷ್ಟೊಂದಿದೆ ನೋಡಿ. ಇಲ್ಲಿ ಹಾವಿನ ಪೊರೆ ಕೂಡ ನೋಡ್ದು ನಾವು, ಪೊರೆ ಬಿಟ್ಟಿರೋದು. ಒಂದು ಹಾವು ಮೇಲೆ ಹತ್ತುತ್ತಾ ಇದೆ ನೋಡಿ, ಗೋಡೆ ಮೇಲೆ ಹತ್ತುತ್ತಾ ಇದೆ. ಇವೆಲ್ಲನೂ ಕೇರೆ ಹಾವುಗಳೇ. ಒಂದು ದಪ್ಪ ಹಾವಿದೆ, ಸ್ವಲ್ಪ ಮರಿಗಳಿದೆ. ನೆಕ್ಸ್ಟ್ ಇದು ಅಶ್ನು ಕಿತ್ತು ಹಾವು. ಇದೇನು ಹಾವು ಅಂತ ನನಗೆ ಗೊತ್ತಿಲ್ಲ.
ಪ್ರತಿಯೊಂದು ಹಾವನ್ನು ಹಸ್ರಾವು ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಸ್ವಲ್ಪ ಜನ ಜಾಸ್ತಿ ಇದರಲ್ಲಿ, ಅದರಿಂದ ಹಸ್ರಾವು ನೋಡಿಲ್ಲ ನಾನು. ಇದು ಏನಾವು ಅಂತ ಗೊತ್ತಿಲ್ಲ, ಮರದ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೆ. ನೆಕ್ಸ್ಟ್ ಕಪ್ಪಗಿದೆ ಹಾವು, ಇದು ಬಾಕ್ಸ್ ಒಳಗಡೆ ಮಲಗಿದೆ ನೋಡಿ, ಸುತ್ಕೊಂಡು ಮಲಗಿದೆ. ಇದು ವೈಟ್ ಹಾವು ಒಳಗಡೆ ಮಲಗಿದೆ. ಇದು ಒಂಥರ ಮಿಂಚ್ತಾ ಇತ್ತು, ಈ ಹಾವು ಕೆಳಗಡೆ ಮಲಗಿದೆ ನೋಡಿ, ಒಂಥರ ಮಿಣ ಅಂತ ಮಿಂಚ್ತಾ ಇತ್ತು, ಸುಮ್ಮನೆ ಮಲಗಿತ್ತಷ್ಟೇ ಅದು. ಅದಾದಮೇಲೆ ನೆಕ್ಸ್ಟ್ ಹೆಬ್ಬಾವು ನೋಡಿ ಎಷ್ಟಪ್ಪ ಇದೆ, ಮಕ್ಕಳಂತೂ ನೋಡಿ ಎದ್ರುಕೊಂಡ್ರು ಹಾವನ್ನು. ಮರದ ಮೇಲೆ ಒಂದು ಮಲಗಿದೆ, ಹಾಗೆ ಕೆಳಗಡೆ ಒಂದಿದೆ ಹೆಬ್ಬಾವು, ನೋಡೋದಕ್ಕೆ ಭಯಂಕರ. ಇಲ್ಲೊಂದು ಹೆಬ್ಬಾವು ಮಲಗಿದೆ ಕೆಳಗಡೆ ನೋಡಿ, ಹೆಬ್ಬಾವು ಜಾಸ್ತಿ ಇದೆ ಇಲ್ಲಿ. ನೆಕ್ಸ್ಟು ಇಲ್ಲಿ ಬಾಕ್ಸ್ ಒಳಗಡೆ ಹಾವಿದೆ, ಏನಾವು ಅಂತ ಸರಿಯಾಗಿ ಗೊತ್ತಿಲ್ಲ, ಅಲ್ಲಿ ನೇಮ್ ಕೂಡ ಹಾಕಿರಲಿಲ್ಲ. ಇಲ್ಲಿ ಪೊರೆನೂ ಕೂಡ ನೋಡ್ಬೋದು ನೀವು. ಒಂದು ಹಾವನ್ನು ಕೂಡ ಎಡೆ ಎತ್ತಿರಲಿಲ್ಲ, ಎಡೆ ಎತ್ತಿದ್ರೆ ಚೆನ್ನಾಗಿ ವಿಡಿಯೋ ಮಾಡ್ಕೊಬೋದಿತ್ತು. ಇಲ್ಲಿ ಬಾಕ್ಸ್ ಒಳಗೆ ಒಂದು ಹಾವಿದೆ. ಮತ್ತು ಹಾವು ತಿನ್ನೋದಕ್ಕೆ ಅಂತ ಬಿಳಿ ಇಲಿಗಳನ್ನು ಇಟ್ಟಿದ್ದಾರೆ ಮರದ ಮೇಲೆ ನೋಡಿ, ಅಲ್ಲಿ ಕಡೆಯಲ್ಲಿ ಮಲಗಿದೆ ಅದು ಹಾವು. ಈ ಹೆಬ್ಬಾವಿಗೆ ಜಾಸ್ತಿ ಇಲಿಗಳನ್ನೆಲ್ಲ ತಿನ್ನೋದು, ಎಲ್ಲ ಹಾವು ತಿಂತವೆ ಇಲಿಗಳನ್ನ. ಮೇಲೆ ಮಲಗಿದೆ, ಈ ಕಡೆ ಒಂದು ಆ ಕಡೆ ಒಂದು ಮಲಗಿದೆ. ನೆಕ್ಸ್ಟು ಹಾವನ್ನು ಹುಡುಕಿದ್ವಿ ನಾವು, ಎಲ್ಲೋಯ್ತು ಅಂತ. ಅದು ನೋಡಿದ್ರೆ ಅಲ್ಲಿ ಕಪ್ಪಗೆ ಮಲಗಿದೆ, ಬ್ಲ್ಯಾಕ್ ಕೋಬ್ರಾ ನೋಡಿ, ಬ್ಲ್ಯಾಕ್ ಕೋಬ್ರಾ ಕಪ್ಪಕ್ಕೆ ಸುತ್ತಕೊಂಡು ಮಲಗಿದೆ ಅದು ಬಾಗ್ಲ ಹತ್ರ. ನೆಕ್ಸ್ಟ್ ಇದು ವೈಟು ಹಾವು ಮರದ ಮೇಲೆ ಮಲಗಿದೆ. ಅದಾದಮೇಲೆ ಹೆಬ್ಬಾವಿದೆ ನೋಡಿ, ಅದು ಕೂಡ ಮರದ ಮೇಲೆ ಮಲಗಿದೆ. ಕೆಳಗಡೆ ಇದ್ರೆ ಚೆನ್ನಾಗಿ ವೀಡಿಯೋ ಮಾಡ್ಬೋದಿತ್ತು. ಮತ್ತು ಇದು ಅನಾಕೊಂಡ ಹಾವು, ಏನೋ ತಿಂದ್ಬಿಟ್ಟಿದೆ, ಹೊಟ್ಟೆನೇ ಅಷ್ಟು ದಪ್ಪ ಇತ್ತು. ಮತ್ತು ಅದ್ರ ಮರಿಗಳು ಕೂಡ ನೋಡ್ಬೋದು, ತುಂಬಾ ಮರಿಗಳಿತ್ತು. ಅನಾಕೊಂಡ ಹಾವು ದಪ್ಪಗಿದೆ, ನೀರೊಳಗೆ ಜಾಸ್ತಿ ಇರೋದು ಅದು ಅನಾಕೊಂಡ ಹಾವು. ಇಲ್ಲೂ ಕೂಡ ನೀರೊಳಗೆ ಮಲಗಿದೆ, ಅದು ತುಂಬಾ ದಪ್ಪ ಇದೆ. ಆದರೆ ಮರಗಳು ಇಟ್ಟಿರೋದ್ರಿಂದ ಅಷ್ಟು ಕಾಣಿಸ್ತಾ ಇಲ್ಲ, ಅರ್ಧ ನೀರಲ್ಲಿದೆ, ಅರ್ಧ ಆಚೆ ಇದೆ ಅನಾಕೊಂಡ ಹಾವು. ನೆಕ್ಸ್ಟು ಹೆಬ್ಬಾವು ನೋಡಿ ಎಷ್ಟಪ್ಪ ಇದೆ ಅಂತ, ಸುತ್ಕೊಂಡು ಮಲಗಿದೆ ಹೆಬ್ಬಾವು. ಹಾವುಗಳೆಲ್ಲ ಮುಗ್ದು ನೆಕ್ಸ್ಟ್ ಮೊಸಳೆ, ಒಂದು 5-6 ಥರದ ಮೊಸಳೆಗಳು. ಫಸ್ಟ್ ನಾನೊಂದು 7-8 ವರ್ಷ ಹಿಂದೆ ಬಂದಿದ್ದಾಗ ತುಂಬಾ ಮೊಸಳೆ ಇತ್ತು, ಇವಾಗ ಕಡಿಮೆ ಇದೆ, ಒಂದೊಂದೇ ಇದೆ ಮೊಸಳೆ. ಒಂದು 5ರಿಂದ 6 ಮೊಸಳೆ ಜಾತಿಲಿ 6 ಥರ ಮೊಸಳೆಗಳನ್ನು ನೋಡ್ಬೋದು. ಮತ್ತು ಸ್ವಲ್ಪ ಫೋಟೋ ಎಲ್ಲ ತಕ್ಕೊಂಡು, ಮಕ್ಕಳು, ನಮ್ಮ ಮನೆಯವರು, ನಾವು ಎಲ್ಲ ಸ್ವಲ್ಪ ಫೋಟೋ ತಕ್ಕೊಂಡಿದ್ದೆ. ಮೊಸಳೆಗಳು ಸ್ವಲ್ಪನೂ ಅಳ್ಳಾಡ್ತಿಲ್ಲ, ಹಾಗೆ ಮಲಗಿವೆ ನೀರಲ್ಲಿ. ಮೊದಲು ಬಂದಾಗ ಈ ನೀರಿರೋ ಜಾಗ ಎಷ್ಟಿತ್ತು ಅಷ್ಟು ತುಂಬ ಕೂಡ ಮೊಸಳೆ ಇದ್ದು, ಅಷ್ಟೊಂದು ಮೊಸಳೆ ಇದ್ದು. ಇವಾಗೆಲ್ಲ ಒಂದೊಂದೇ ಇದೆ. ಒಂದು ಮೊಸಳೆನೂ ಕೂಡ ಬಾಯಿ ತೆಗೆದು ಆಚೆ ಈಚೆ ಅಳ್ಳಾಡಿಲ್ಲ, ಎಲ್ಲ ಹಂಗೆ ಮಲಗಿತ್ತು. ಸ್ವಲ್ಪ ಓಡಾಡಿದ್ರೆ ಅವನ್ನ ನೋಡಬೇಕು ಅನಿಸುತ್ತೆ, ಈ ಥರ ಮಲಗಿದ್ರೆ ನೋಡೋದಕ್ಕೆ ಮನಸ್ಸು ಬರಲ್ಲ. ಇದು ಚಿಕ್ಕ ಮೊಸಳೆ, ಸ್ವಲ್ಪ ಚಿಕ್ಕದು. ನೆಕ್ಸ್ಟ್ ಈ ಸೈಡ್ ಬಂದರೆ ಇಲ್ಲೆಲ್ಲ ಬರೀ ಕೊಕ್ಕರೆಗಳು, ಅಂದರೆ ಕೊಕ್ಕರೆಗಳು, ನೀರ್ಕೋಳಿಗಳು ಅವೆಲ್ಲ ಇದೆಯಲ್ಲ, ಅವು ಇಲ್ಲಿ ಸಿಗುತ್ತೆ. ತುಂಬಾ ಇದೆ ಜಾಸ್ತಿ. ಅವುಗಳಿಗೆ ಮೀನನ್ನು ಕೂಡ ಹಾಕಿದ್ರು ಊಟಕ್ಕೆ. ಕೊಕ್ಕರೆಗಳಲ್ಲಿ ಎಷ್ಟು ಜಾತಿ ಇದೆ, ಅಷ್ಟು ಜಾತಿ ಕೊಕ್ಕರೆಗಳನ್ನು ನೋಡ್ಬೋದು, ಅಷ್ಟು ಕಲರು ನೋಡ್ಬೋದು ನೋಡಿ. ಇಲ್ಲೆಲ್ಲ ಮರದ ಮೇಲೆಲ್ಲ ಕೂತಿದೆ. ತುಂಬಾ ಕೊಕ್ಕರೆಗಳು, ಬಾತುಕೋಳಿಗಳೆಲ್ಲ ಇದೆ ನೋಡಿ, ಎಲ್ಲ ಮೇಲೆ ಕೂತಿದೆ, ಮೇಲೆ ಹಾರಿ ಮರದ ಮೇಲೆ ಕೂತಿದೆ. ಕೆಳಗಡೆನೂ ಕೂಡ ಜಾಸ್ತಿ ಇದೆ ನೋಡಿ, ನೀವು ನೋಡ್ಬೋದು. ಕೊಕ್ಕರೆಗಳಿಗೆ ಆಡೋದಕ್ಕೆ ನೀರು ಕೂಡ ಇತ್ತು, ಹಾಗೆ ತಿನ್ನೋದಕ್ಕೆ ಮೀನು ಕೂಡ ಹಾಕಿದ್ರು, ಸಣ್ಣ ಸಣ್ಣ ಮೀನುಗಳು, ಗುಡ್ಡೆನೇ ಹಾಕಿದ್ರು ಅವು ತಿನ್ನೋದಕ್ಕೆ ಊಟ ಟೈಮ್ ಆಗಿರೋದ್ರಿಂದ. ನೆಕ್ಸ್ಟ್ ಎಷ್ಟು ದಪ್ಪ ಇದೆ ಅಂದರೆ ಇದು ಮೊಸಳೆ ನೋಡಿ, ತುಂಬ ದಪ್ಪ ಇದೆ. ನಾವು ನೋಡಿದ ಮೊಸಳೆಗಳೆಲ್ಲ ಇದು ತುಂಬ ದಪ್ಪ ಇದೆ.
ನಾವು ನೋಡಿದ್ದು ಮೊಸಳೆಗಳಿಗೆಲ್ಲ ಇದು ತುಂಬಾ ದಪ್ಪ ಇತ್ತು. ಮಲಗಿದೆ, ಯಾವ ರೀತಿ ಮಲಗಿದೆ ನೋಡ್ಬೋದು ನೀವು. ನೆಕ್ಸ್ಟ್ ಇದು ನೀರೊಳಗಿದ್ದಿತ್ತು, ಒಂಥರ ಮೂತಿ ಚುಕ್ಕಿದ್ದಿದ್ದಂಥ ಮೊಸಳೆ, ಆದರೆ ಸರಿಯಾಗಿ ಕಾಣಲಿಲ್ಲ. ಇವು ನೀರಾನೆಗಳು ನೀರಲ್ಲಿ ನೋಡಿ ಯಾವ ರೀತಿ ಮಲಗಿದೆ ಅಂತ. ಸ್ವಲ್ಪನೂ ಅಳ್ಳಾಡಲಿಲ್ಲ, ಆದರೂ ಅವನು ಕೂಗಿ ಎಬ್ಬಿಸ್ತು, ಆದರೂ ಅಳ್ಳಾಡಿಲ್ಲ, ಹಾಗೆ ಮಲಗಿದೆ ನೀರಾನೆಗಳು. ನೆಕ್ಸ್ಟ್ ಈ ಕಡೆ ಬಾತುಕೋಳಿಗಳು, ಬ್ಲ್ಯಾಕ್ ಬಾತುಕೋಳಿ. ಮತ್ತು ಅವಕ್ಕೆ ತಿನ್ನೋದಕ್ಕೆ ಆ ನೀರೊಳಗೆ ಮೀನುಗಳು ಕೂಡ ತುಂಬ ಮೀನಿತ್ತು, ಸಣ್ಣ ಸಣ್ಣ ಮೀನು, ಜೀವಾಗಿರೋ ಮೀನೇ ನೀರೊಳಗಿತ್ತು ಬಾತುಕೋಳಿಗಳು ತಿನ್ನೋದಕ್ಕೆ. ತುಂಬಾ ಇತ್ತು ಬಾತುಕೋಳಿ ಇಲ್ಲಿ. ಬಾತುಕೋಳಿಗಳಿಗೆ ಚೆನ್ನಾಗಿ ಜಾಗ ಮಾಡಿಕೊಟ್ಟಿದ್ದಾರೆ ನೋಡಿ, ಪಾರ್ಕ್ ಓಡಾಡೋದಕ್ಕೆಲ್ಲ, ತಿನ್ನೋದಕ್ಕೆ, ಓಡಾಡೋದಕ್ಕೆ, ಮತ್ತು ಜನಗಳು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಜಾಗ ಮಾಡಿಕೊಟ್ಟಿದ್ದಾರೆ. ಮತ್ತು ಬಾತುಕೋಳಿಗಳು ಈಚೆ ಬರೆದೋದಕ್ಕೆ ಕೂಡ ಕಬ್ಬಿಣದ ಬೇರೆ ಥರ ಹಾಕಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಉಷ್ಟ್ರ ಪಕ್ಷಿ ನೋಡೋದು, ಆದರೆ ಉಷ್ಟ್ರ ಪಕ್ಷಿ ದೂರ ಇದರಿಂದ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಅದನ್ನು. ನೆಕ್ಸ್ಟ್ ಜಿರಾಪೆ ನೋಡಿ ಹತ್ರದಲ್ಲೇ ಇತ್ತು, ಅದರಿಂದ ವೀಡಿಯೋ ಮಾಡಿದ್ದೀನಿ. ತುಂಬಾ ಇತ್ತು ಜಿರಾಪೆ. ಇಷ್ಟೆಲ್ಲ ನೋಡಿಕೊಂಡು ಸಾಕಾಗಿ ಬಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡು, ಇಲ್ಲಿ ಸ್ವಲ್ಪ ನಮ್ಮ ಫ್ಯಾಮಿಲೀಸ್ ಎಲ್ಲ ಕೂತ್ಕೊಂಡಿದ್ದು, ರೆಸ್ಟ್ ಮಾಡ್ಕೊಂಡು ನೀರು ಕುಡ್ಕೊಂಡು ಕೂತ್ಕೊಂಡು. ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಹೊಟ್ಟೆ ಹಸಿತಾಯಿತು ಅಂತ ಹೋಟೆಲಲ್ಲಿ ಊಟ ಮಾಡಿಕೊಂಡು ಮತ್ತು ಟ್ರೈನ್ ಇತ್ತು, ಟ್ರೈನ್ಗೆ ಮಾಮೂಲಿ ಊರಿಗೆ ಬಂದ್ವಿ ಎಲ್ಲರೂ. ಇದಾಗಿತ್ತು ಇವತ್ತಿನ ಲಾಗು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ, ಧನ್ಯವಾದಗಳು ನಿಮಗೆ.